ಪೇರೆಂಟ್ಸ್ ಯಾವ ತರ ಸಂಭ್ರಮಿಸ್ತಾರೆ ಸರ್ ಈ ಸಿನಿಮಾದ ಬಗ್ಗೆ ಅವರ ಎಕ್ಸ್ಪೆಕ್ಟೇಷನ್ ಅಮ್ಮ ಕ್ಯೂರಿಯಾಸಿಟಿ? ಪಾಪ ಇಬ್ರು ಈಗ ಹೊರಟಿದ್ದಾರೆ ಈಗ ಸಿನಿಮಾ ನೋಡ್ಬೇಕಂತ ಅನ್ಕೊಂಡು ಈಗ ನೋಡ್ತಾ ಇದೀವಿ. ನಮ್ಗೆ ಗೊತ್ತಾಗಿಲ್ಲ ಇನ್ನು ಟಿಕೆಟ್ ಅದೆಲ್ಲ ಏನೇನಂತ ಅನ್ಕೊಂಡು. ತುಂಬಾ ಖುಷಿ ಇದೆ ಅವ್ರಿಗೆ. ಸೊ ನನಗೆ ಜಾಸ್ತಿ ಮನೆ ಕಡೆಗೆ ಜಾಸ್ತಿ ಗಮನ ಕೊಡಕ್ ಆಗಿಲ್ಲ. ಐ ಥಿಂಕ್ ಈಗ ಇದಾದ್ಮೇಲೆ ಅದ್ ಬೇಜಾರಿದೆಯಾ ಸರ್? ಅಂದ್ರೆ ಹೆಂಗಾಗಿದೆ ಗೊತ್ತಾ ಸರ್, ನಿಮ್ದು ಇಲ್ಲಿ ಮಕ್ಕಳು ಬೆಳೆಯೋದನ್ನ ನೋಡೋದು ಚಂದ ಅಂತೆ. ಸಣ್ಣ ಅಂಬೆಗಾಲಿಡೋದು, ಅವ್ರು ಮಾತಾಡೋದು, ಸಿಗ್ತಾರೆ ಮಕ್ಕಳ ಸ್ಪಾಟ್ ಬರೋದು ಇವೆಲ್ಲ ಆಗ್ತಿರುತ್ತೆ. ಶೂಟ್ ಮುಗಿದ್ರೆ ಅದು ಅಲ್ಲೇ ಇರೋದ್ರಿಂದ ತುಂಬಾ ಹೆಲ್ಪ್ ಆಗ್ತದೆ. ಪ್ರಗತಿಗೆ ಅದೊಂದು ಸ್ಟಾರ್ಟಿಂಗ್ ನೀವೆಲ್ಲ ಒಂದು ಬಂದ್ಬಿಡಿ ಈ ಕಡೆಗೆ ಅಂತ ಅನ್ಕೊಂಡು ಅವಳೊಂದು ಬಂದೊಂದು ತುಂಬಾ ಇದಾಯ್ತದ ನನಗೆ. ಯಾಕಂದ್ರೆ ಇಲ್ಲ ತುಂಬಾ ತುಂಬಾ ಕೆಲ್ಸದ ಗುಂಗಲ್ ಗೊತ್ತಾಗಲ್ಲ. ಒಂದು ಪಾಯಿಂಟ್ ಆದ್ಮೇಲೆ ಒಂಥರ ಆಗ್ಬಿಡುತ್ತೆ, ಫೀಲ್ ಆಗ್ಬಿಡುತ್ತೆ. ಸೊ ಮಕ್ಕಳೆಲ್ಲ ಇದ್ದಿದ್ರಿಂದ ನಾನು ಎನಿವೇಸ್ ಶೂಟ್ ಮುಗಿಸ್ಕೊಂಡು ಹೋದ್ರೆ ಅವ್ರು ಸಂಡೇ ಇದ್ರೆ ಬೆಳಿಗ್ಗೆ ಬರ್ಬೇಕಾರೆಲ್ಲ ಸಿಕ್ಬಿಡ್ತಾರೆ. ತುಂಬಾ ಏನ್ ಇದಾಗಲ್ಲ. ಕಂಟಿನ್ಯೂಸ್ ಶೂಟ್ ಇದ್ದಾಗ ನನ್ಗೆ ಆಗಲ್ಲ. 10 ದಿವಸ 15 ದಿವಸ ಹಿಂಗೆಲ್ಲ ಡೇ ನೈಟ್ ಇದ್ರೆ ಅವಾಗ ಮೀಟ್ ಮಾಡಕ್ ಆಗಲ್ಲ. ಅವಾಗ ಅವರೇ ಬಂದ್ಬಿಡ್ತಾರೆ. ಅವಳು ಮಗಳು ಫುಲ್ ಅಪ್ಪನ ಮಗಳು, ಅವಳು ನಿಮ್ ತರ ನೋಡಕ್ಕೆ ಪಪ್ಪ ಪಪ್ಪ ಅಂತ ಇರ್ತಾಳೆ. ಸೊ ಹಂಗಾಗಿ ಅದೊಂದು ಇದು. ಬಟ್ ಉಳಿದಿದ್ದೆಲ್ಲ ಅದೇ ನನ್ ಪರ್ಸನಲ್ ಸ್ಪೇಸ್ ಅಂತ ತಗೊಂಡಿಲ್ಲ ಲಾಸ್ಟ್ ಎಷ್ಟು ಟೈಮ್ ಇಂದ. ಸೊ ಮೇ ಬಿ ಇನ್ನಾದ್ರೂ ಅದನ್ನ ಮಾಡ್ಬೇಕಂತ. ಅವ್ರಿಬ್ರಿಗೆ ಹೆಂಗಿದೆ ಸರ್ ಅಪ್ಪನ ಈ ಸಿನಿಮಾದ ಬಗ್ಗೆ ಎಕ್ಸ್ಪೆಕ್ಟ್ ಏನ್ ಮಾತಾಡ್ತಾರೆ? ಖುಷಿ ಇದೆ ಅವ್ರಿಗೆ. ದಿ ಫೀಲ್ ಪ್ರೌಡ್. ಅಂದ್ರೆ ಪಪ್ಪನು ಒಂದು ಒಳ್ಳೆ ಮನೆತನದಿಂದ ಬಂದ್ರು. ಬಟ್ ಅವ್ರಿಗೆ ಲೈಫಲ್ಲಿ ಅವ್ರದ್ದು ತುಂಬಾ ಸ್ಟ್ರಗಲ್. ಚಿಕ್ಕ ವಯಸ್ಸಿಂದ ಅವ್ರಿಗೆ ತಂದೆ ತಾಯಿ ಇಬ್ರು ಇರ್ಲಿಲ್ಲ. ಎಲ್ಲೆಲ್ಲೋ ಹೋದ್ರು. ತುಂಬಾ ಊರುಗಳನ್ನು ಸುತ್ತಾಟ ಎಲ್ಲ ಮಾಡ್ಕೊಂಡು ಬಂದು ಎಲ್ಲೋ ಜ್ಯೋತಿಷ್ಯ ಕಲ್ತ್ಕೊಂಡು ಅದ್ರಲ್ಲಿ ಜೀವನ ಮಾಡ್ಕೊಂಡು. ಸೊ ಎಲ್ಲ ಬೆಂಗಳೂರಲ್ಲಿ ಇರ್ಬೇಕಾಗಿತ್ತು. ಫೈನಲಿ ನಾವೆಲ್ಲ ಊರಲ್ಲಿ ಇದ್ವಿ. ದುಡ್ದು ಕಳಿಸ್ಬೇಕು. ಊರಲ್ಲೆಲ್ಲ ಹಂಗೆ ಅಲ್ಲ ಮೊದ್ಲೆಲ್ಲ. ಮೇನ್ ಯಜಮಾನ್ರು ಹೊರಗಡೆ ಎಲ್ಲ ದುಡಿಯೋದು, ಮಕ್ಕಳು ಮತ್ತೆ ಅಮ್ಮ ಎಲ್ಲ ಊರಲ್ಲಿ ಇರ್ತಾ ಇದ್ರು. ಆ ತರದ ಲೈಫು. ಸೊ ಇವತ್ತಿಗೆ ಅವ್ರಿಗೆ ತುಂಬಾ ಖುಷಿ ಇದೆ. ತುಂಬಾ ಪ್ರೌಡ್ ಆಗಿ ಫೀಲ್ ಮಾಡ್ತಾರೆ. ಅಮ್ಮ ಆಗ್ಲಿ, ಅಕ್ಕ, ಪಪ್ಪ, ಎಲ್ರು, ಅಣ್ಣ ಎಲ್ರು.